ನೋಡ್ತಾ ಇರ್ಬೋದು. ನಾನು ಈಗ ಒಂದು ಪಾತ್ರೆ ತೊಗೊಂಡಿದ್ದೀನಿ, ಸ್ವಲ್ಪ 1-2 ಲೀಟ್ರ್ ಆಗೋದೊಂದು ಪಾತ್ರೆ ತೊಗೊಂಡಿದ್ದೀನಿ. ಇವಾಗ ಐಟಮ್ಸ್ ಏನೇನು ಬೇಕು ಅಂತಂದರೆ, ಇಲ್ಲಿ ಕೊಕೊನೆಟ್ ಆಯಿಲು, ಮನೆಯಲ್ಲೇ ಮಾಡಿದಂತಹ ಪ್ಯೂರ್ ಆಯಿಲ್ನ ತೊಗೊಂಡಿದ್ದೀನಿ. ಮತ್ತು ಇದು ನೋಡ್ತಾ ಇರ್ಬೋದು ಆಲ್ಮಂಡ ಆಯಿಲು. ಹೋದ ಸರಿ ಯೂಸ್ ಮಾಡಿದಾಗ ಆಯಿಲ್ ಎಲ್ಲ ಖಾಲಿ ಆಗೋಯ್ತು. ಅದಕ್ಕೆ ನೋಡಿ, ಒಂದು ದೊಡ್ಡದು ಮತ್ತು ಒಂದು ಚಿಕ್ಕದು. ತುಂಬ ರೇಟು ಕಾಸ್ಟ್ಲಿ ಇದು. ಮತ್ತು ಆಮೇಲೆ ಕ್ಯಾಪ್ಸಲ್ ಗೀ, ಇದನ್ನು ತುಂಬ ಒಳ್ಳೆಯದು, ವಿಟಮಿನ್ ಇ ಚೆನ್ನಾಗಿರುತ್ತೆ. ಕೂದಲಿಗೂ ಹಾಕ್ಬೋದು ಮತ್ತು ಫೇಸ್ ಆಯಿಲ್ಗೂ ಹಾಕ್ಬೋದು. ಇದು ನಾನು ಹೇಳಿದ್ನಲ್ವ ರತನ್ ಜೂಟ್ ಅಂತಂದೇಳಿ, ಇದು ಒಂದೆರಡು ಪೀಸು ಹಾಕಿದರೆ ಸಾಕು. ಇಷ್ಟು ದೊಡ್ಡದಿದೆ ಅಲ್ವಾ, ಇಷ್ಟು ಹಾಕಿದರೆ ಸಾಕು. ತುಂಬ ಚೆನ್ನಾಗಿ ಕಲರ್ ಬಿಟ್ಟು ಇದು ಸ್ಕಿನ್ನು ವೈಟ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಕಪ್ಪು ಕಲೆಲ್ಲ ಹೋಗೋದಕ್ಕೆ ತುಂಬ ಹೆಲ್ಪ್ ಮಾಡೋದು ಇದೇ ಮೇನು. ನೀವು ಬರೀ ನಿಮ್ಮ ಮನೇಲಿ ಬರೀ ಆಯಿಲ್ ಇದೆ, ಕೊಕೊನೆಟ್ ಆಯಿಲ್ ಇದೆ, ಮತ್ತು ಕ್ಯಾರೆಟ್ ಇದೆ, ಇದು ಇದೆ ಅಂತಂದೇಳಿ ಇದನ್ನು ತೊಗೋಬೋದು ಅಂತಂದೇಳಿ ನೀವು ಅಂದ್ಕೊಂಡಿರ್ಬೋದು, ಇಷ್ಟು ಸುಲಭವಾಗಿ ಮಾಡ್ಬೋದು ಅಂತಂದೇಳಿ. ಮೇನ್ ಅಂದರೆ ರತನ್ ಜೂಟೇ ಮೇನು, ಮತ್ತು ಆಲ್ಮಂಡ್ ಆಯಿಲು ಇದು ಮೇನು. ನಿಮಗೆ ಅನುಕೂಲ ಆದರೆ ನೀವು ಇದಿಷ್ಟು ತರಿಸಿ ಮನೆಯಲ್ಲಿ ಜಾಸ್ತಿ ಮಾಡಿ ಇಟ್ಕೋಬೋದು. ಇವಾಗಷ್ಟೇ ಇಲ್ಲಿ ನೋಡಿ, ಆಗಲೇ ನಾನು ಒಂದು ಹಾಕಿ ಒಂಚೂರು ಮಾಡಿದ್ದೀನಿ ನಿಮಗೋಸ್ಕರ. ಯಾವ ಥರ ಇದು ಹಾಕಿದರೆ ಯಾವ ಥರ ಕಲರ್ ಬಿಡುತ್ತೆ ಅನ್ನೋದಕ್ಕೆ ಒಂಚೂರು ಮಾಡಿ ಇಟ್ಟಿದ್ದೀನಿ. ನೋಡಿ ಯಾವ ಥರ ಇದೆ ಅಂತಂದೇಳಿ. ಇದು ತುಂಬ ಅಂದರೆ ತುಂಬ ಮೇನು ರತನ್ ಜೂಟ್ ಅಂತಂದೇಳಿ. ತರಿಸ್ಕೊಂಡು ನೀವು ಮನೆಯಲ್ಲಿ ಮಾಡೋಂಗಿದ್ದ ನೋಡ್ಬೋದು. ನೋಡಿ, ರತನ್ ಜೂಟ್ ಅಂತಂದೇಳಿ ಈ ಥರ ಇರುತ್ತೆ. ಇದು 300 ರುಪೀಸ್ ಇದು ರತನ್ ಜೂಟ್ ಅಂತಂದೇಳಿ. ನೀವು ಆನ್ಲೈನ್ಗಳಾಗ ಪ್ರತಿಯೊಂದು ಸಿಗುತ್ತೆ, ಬೇಕಾದರೆ ನೀವು ತೊಗೊಂಡು ಮಾಡ್ಕೋಬೋದು ಮನೆಯಲ್ಲಿನೇ. ಒಬ್ರಿಗಾಗಿ ಮಾಡ್ಕೊಂಡಿದ್ರೆ ಮಾಡ್ಕೊಳ್ಳಿ, ಮನೆ ಫ್ಯಾಮಿಲಿಗೆ ಎಲ್ಲರಿಗೂ ಮಾಡೋಂಗಿದ್ರೆ ಸ್ವಲ್ಪ ಜಾಸ್ತಿನೇ ಮಾಡಿ ಇಟ್ಕೊಳ್ಳಿ, ಫ್ರೆಶ್ಶಾಗೆಲ್ಲ ಮಾಡಿ ಇಟ್ಕೊಳ್ಳಿ. ನೋಡಿದ್ರಲ್ವ, ಇವಾಗ ಯಾವ ಥರ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಅದು ಹೇಗೆ ಅಂತ ತಯಾರು ಮಾಡೋದು ತೋರಿಸ್ತೀನಿ, ನೀವು ನೋಡ್ಬೋದು. ಇದರಲ್ಲಿ ನೀರಿನ ಅಂಶ ಎಲ್ಲ ಹೋಗಬೇಕು, ಅದಕ್ಕೋಸ್ಕರನೇ ಒಣಗಿಸ್ತಾ ಇದ್ದೀನಿ. ಸ್ವಲ್ಪ ನೀರಿತ್ತು, ಅದಕ್ಕೆ ಸ್ವಲ್ಪ ಜೋರನೇ ಇಟ್ಟಿದ್ದೀನಿ. ಆಮೇಲೆ ಲೋ ಫ್ಲೇಮಲ್ಲಿ ಎಲ್ಲವುದು ಇದು ಹುರ್ಕೊಳ್ಬೇಕಾಗುತ್ತೆ. ನೀವು ಈ ಥರ ನೋಡಿದರೆ ಒಣಗೋಗಿರೋದು ಗೊತ್ತಾಗುತ್ತೆ. ಪಾತ್ರೆ ಡ್ರೈ ಆಗಿರಬೇಕು. ಈಗ ಮನೆಯಲ್ಲೇ ಮಾಡಿದಂತಹ ಕೊಕೊನೆಟ್ ಆಯಿಲ್ನ ನಾನು ಹಾಕ್ತಾ ಇದ್ದೀನಿ. ಪ್ಯೂರ್ ಆಯಿಲ್ ಆಗಬೇಕು, ಯಾಕಂದರೆ ಮತ್ತೆ ನೀವು ಅಂಗಡಿಲಿ ತಂದಿದ್ದು ಅದೆಲ್ಲ ಹಾಕೋಕ್ಕೆ ಹೋಗಬೇಡಿ, ಕೆಮಿಕಲ್ ಎಲ್ಲ ಇರುತ್ತೆ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ನೀವು ಬೇಕಾದರೆ ಒಂದು 10 ಕೊಕೊನೆಟ್ ಆಯಿಲು ಆ ಥರ ತೊಗೊಂಡು ಹೋಗಿ, ಬೇಕಾದರೆ ಬೀಸ್ಕೊಂಡು ಬರೋಂಗಿದ್ರೆ ಗಿರಣಿ ಎಲ್ಲ ಇರುತ್ತಲ್ಲ, ಅಲ್ಲಿ ಹೋದರೆ ಎಲ್ಲ ಹಾಕಿ ಕೊಡ್ತಾರೆ ನಿಮಗೆ ಪ್ಯೂರ್ ಆಯಿಲು. ನೋಡಿ, ಇವಾಗ 1.5 ಲೀಟ್ರ್ ಅನ್ನಂಗೆ ತೊಗೊಂಡಿದ್ದೀನಿ. ಪಾತ್ರೆಯಲ್ಲಿ ಸ್ವಲ್ಪ ಚಿಕ್ಕದಾಗಿ ಕಾಣಿಸುತ್ತೆ, ಬಟ್ ರಿಯಲಾಗಿ ನೋಡಿದರೆ ಜಾಸ್ತಿನೇ ಇದೆ. ಇದು 1.5 ಲೀಟ್ರ್ ಇದೆ. ಇವಾಗ ಇದಕ್ಕೆ ಸ್ವಲ್ಪ ಆಲ್ಮಂಡ್ ಆಯಿಲ್ ಮಿಕ್ಕಿತ್ತಲ್ವ, ಅದನ್ನು ಸೇರಿಸ್ತಾ ಇದ್ದೀನಿ. ಇವಾಗ ಹೊಸದು ಆಲ್ಮಂಡ್ ಆಯಿಲನ್ನು ಯೂಸ್ ಮಾಡ್ತಾ ಇದ್ದೀನಿ. ಆಲ್ಮಂಡ್ ಆಯಿಲ್ ಅಂತಂದರೆ ಬಾದಾಮಿ ಆಯಿಲು ಅಂತ. ತುಂಬ ಸ್ಮೆಲ್ಲು ಸಖತ್ತಾಗಿರುತ್ತೆ, ಹಚ್ಕೊಂಡ್ರೆ ಫ್ಲೇವರ್ ಮಾತ್ರ ಸೂಪರ್. ಮನೆಯೆಲ್ಲ ಘಮ ಘಮ ಅಂತಂದು ಅನ್ನುತ್ತೆ. ಇವಾಗ ಇದೆಲ್ಲ ರೆಡಿ ಮಾಡ್ತಾ ಇದ್ರೆ ಇವಾಗ ಅಷ್ಟು ಹಾಕಿದ್ದೀನಿ. ಇದಾಯ್ತಲ್ವ, ಇದು ನೆಕ್ಸ್ಟ್ ನೋಡಿ, ಇದು ನಾನು ಮಾಡಿ ಇಟ್ಕೊಂಡಿರೋದನ್ನ ಇದಕ್ಕೆ ಹಾಕ್ತಾ ಇದ್ದೀನಿ. ಇವಾಗ ಕ್ಯಾರೆಟ್ ಹಾಕ್ತಾ ಇದ್ದೀನಿ. ಮತ್ತು ಇವಾಗ ಆರೆಂಜು ಸಿಪ್ಪೆ ಇರುತ್ತಲ್ವ, ಅದರಿಂದ ಹಾಕ್ತಾ ಇದ್ದೀನಿ. ಇದನ್ನು ತುಂಬ ಒಳ್ಳೆಯದು, ಇದರಲ್ಲೂ ಕಪ್ಪು ಕಲೆಗಳು ಹೋಗೋಕ್ಕೂ ತುಂಬ ಹೆಲ್ಪ್ ಮಾಡುತ್ತೆ. ನೋಡಿ, ಇವಾಗ ರತನ್ ಜೂಟ್ ಅಂತ ಹೇಳಿದ್ನಲ್ವ, ಅದನ್ನ ಹಾಕ್ತಾ ಇದ್ದೀನಿ. ಲಾಸ್ಟಿಗೆ ವಿಟಮಿನ್ ಇ ಕ್ಯಾಪ್ಸೂಲ್ ಹಾಕ್ತೀನಿ ನಾನು. ಎಲ್ಲ ಚೆನ್ನಾಗಿ ಹುರಿಬೇಕಿದೆ. ಎಲ್ಲದು ಏನಂದರೆ ಕ್ಯಾರೆಟ್ ಇದೆ ಅಲ್ವಾ, ನಾವು ಪಕೋಡ ಮಾಡಿದಾಗ ಹೆಂಗೆ ಎಲ್ಲ ಗಟ್ಟಿಯಾಗಿ ಇದಾಗಿರುತ್ತೆ, ಆ ಥರ ಬರಬೇಕು. ಲೋ ಫ್ಲೇಮಲ್ಲಿನೇ ಇಟ್ಕೊಂಡಿರಿ, ಆಗಲೇ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗೋಯ್ತು. ರಿಸಲ್ಟ್ ಮಾತ್ರ ಸೂಪರ್ ಬೇಗ ಬಂದುಬಿಡುತ್ತೆ. ಒಂದು 3 ದಿನ ಆದರೆ ಸಾಕು. ಫುಲ್ ರಿಸಲ್ಟ್ ಬೇಕಂದರೆ ಕನಿಷ್ಠ ಒಂದು 7 ದಿನ ಅಥವಾ 2 ವಾರ ಬೇಕಾಗತ್ತೆ ರಿಸಲ್ಟ್ ಬರೋಕ್ಕೆ. ನೋಡಿ ಯಾವ ಥರ ಎಲ್ಲ ಬುರುಗ್ ಬರ್ತಾ ಇದೆ.
ಇದೆಲ್ಲ ಬುರುಗೆಲ್ಲ ಈ ಥರ ಬರುತ್ತೆ, ಇದೆಲ್ಲ ಗುಳ್ಳೆ ಬುರುಗೆಲ್ಲ ಇದೆಲ್ಲ ಕಡಿಮೆ ಆಗಬೇಕು. ಕಡಿಮೆ ಆಗಿದ್ಮೇಲೆ ಈ ಕ್ಯಾರೆಟ್ ಎಲ್ಲ ಬೆಂದು ಹೋದ್ಮೇಲೆ ಇದರಲ್ಲಿರುವಂಥ ಸತ್ವ, ಕ್ಯಾರೆಟಲ್ಲಿರ್ಬೋದು ಮತ್ತು ರತನ್ ಜೂಟ ಆಗಿರ್ಬೋದು, ಮತ್ತು ಇದು ಆರೆಂಜ್ ಸಿಪ್ಪೆ ಅದರಲ್ಲಿ ಆಗಿರ್ಬೋದು, ಪ್ರತಿಯೊಂದು ಅದರಲ್ಲಿರುವ ಸತ್ವಗಳು ಆ ಎಣ್ಣೆಯಲ್ಲಿ ಸೇರ್ಕೋಬೇಕು. ಆ ಥರ ಚೆನ್ನಾಗಿ ಇದು ಮಾಡಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಅಂದರೆ ಇದೇನೆ, ಕ್ಯಾರೆಟ್ ಎಲ್ಲ ಫ್ರೈ ಆಗಬೇಕಲ್ಲ. ನೋಡಿ ಯಾವ ಥರ ಕಲರ್ ಬರ್ತಾ ಇದೆ ಅಂತಂದೇಳಿ, ರತನ್ ಜೂಟ್ ಕಲರ್ ಬಿಡ್ತಾ ಇದೆ. ಸತ್ವಗಳೆಲ್ಲ ಬಿಟ್ಕೊಂಡಿದೆ, ಅದಕ್ಕೋಸ್ಕರ ಎಲ್ಲವುದು ತೇಲ್ತಾ ಇದೆ. ಆದ್ರೂ ಆ ಬುರುಗು ಎಲ್ಲ ಕಡಿಮೆ ಆಗಬೇಕು, ಮತ್ತು ಕ್ಯಾರೆಟನ್ನು ಇನ್ನು ಫ್ರೈ ಆಗಬೇಕು ಚೆನ್ನಾಗಿ. ನೋಡಿ ಅಂತೂ ಬುರುಗೆಲ್ಲ ಕಡಿಮೆ ಆಯಿತು, ಆಯಿಲು ರೆಡಿ ಆಯಿತು. ಕ್ಯಾರೆಟ್ನು ನೋಡಿ ಎಲ್ಲ ಡ್ರೈ ಆಗಿಬಿಟ್ಟಿದೆ ಫುಲ್ಲು. ಆಯಿಲು ರೆಡಿ ಆಗಿದೆ, ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ. ಈಗ ಕ್ಯಾಪ್ಸಲ್ ನಾನು 3 ಹಾಕ್ತಾಯಿದ್ದೀನಿ ನೋಡಿ. ಇವಾಗ ಕೂಲ್ ಆದಮೇಲೆ ಸೋಸಬೇಕು. ಎಷ್ಟು ಚೆನ್ನಾಗಾಗಿದೆ ನೋಡಿ, ಎಲ್ಲವುದು ಸತ್ವ, ಅದರ ಸತ್ವ ಎಲ್ಲ ಬಿಟ್ಕೊಂಡ್ಬಿಟ್ಟಿದೆ. ಹೆಂಗಾಗಿದೆ ನೋಡಿ, ಆರೆಂಜ್ ಸಿಪ್ಪೆ ಅಂತ ನೋಡೋಂಗಿಲ್ಲ, ಎಲ್ಲದು ಸಖತ್ತಾಗಿದೆ. ಕಲರ್ ಮಾತ್ರ ಅದು ಗ್ರೀನ್ ಕಲರ್ ಆಯಿಲು, ಇದು ಒಂಥರ ರೆಡ್ ಕಲರ್ ಬಂದಿದೆ. ಯಾರಿಗಾದರೂ ಏರ್ ಗ್ರೋತ್ ಅಂದರೆ ಆರ್ಡ್ರ್ ಕೊಡ್ಬೋದು. ಯಾಕಂದರೆ ನಾನು ಯಾವ ಥರ ಮಾಡಿದ್ದೀನಿ ಅನ್ನೋದು ನಿಮ್ಮ ಕಣ್ಮುಂದೆನೇ ಇದೆ. ಯಾವುದೇ ರೀತಿ ಕೆಮಿಕಲ್ ಎಲ್ಲ ನಾನು ಯೂಸ್ ಮಾಡಿಲ್ಲ. ನಿಮ್ಮ ಕಣ್ಮುಂದೆನೇ ಯಾವ ಥರ ಎಲ್ಲ ಮಾಡಿದ್ದೀನಿ ಅನ್ನೋದು ಗೊತ್ತು. ಓಕೆ, ಹೀಗೆ ಆರ್ಡರ್ ಕೊಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.